ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆದರೆ ಯಶಸ್ಸನ್ನ ಸಾಧಿಸಲು ಮೊದಲು ಮಾಡಬೇಕಾದದ್ದು ಏನು ಎಂಬ ವಿಚಾರ ಹಲವರಿಗೆ ತಿಳಿದೇ ಇಲ್ಲ. ಸಕ್ಸಸ್ನ ಈ ರಹಸ್ಯವನ್ನ ಆಶ್ಚರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ವಿವರಿಸಿದ್ದಾರೆ. ಇದನ್ನ ಪಾಲಿಸುವ ಮೂಲಕ ನೀವು ಮತ್ತು ನಾವು ಸಹ ಲೈಫ್ನಲ್ಲಿ ಸಕ್ಸಸ್ ಆಗಬಹುದು. ಮೊದಲನೆಯದು, ಯೋಜನೆಯನ್ನ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಆಶ್ಚರ್ಯ ಚಾಣಕ್ಯರು ನಿಮ್ಮ ಯೋಜನೆಗಳನ್ನ ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಅದು ಪೂರ್ಣಗೊಳ್ಳುವವರೆಗೂ ಅದನ್ನ ರಹಸ್ಯವಾಗಿಡಿ ಅಂತ ಸಲಹೆ ನೀಡ್ತಾರೆ. ಕೆಲವೊಮ್ಮೆ ನೀವು ನಿಮ್ಮ ಯೋಜನೆಗಳನ್ನ ಇತರರೊಂದಿಗೆ ಹಂಚಿಕೊಂಡಾಗ ಅವರು ನಿಮ್ಮ ಆಲೋಚನೆಯನ್ನ ಅಪಹಾಸ್ಯ ಮಾಡಬಹುದು ಮತ್ತು ಅಡೆತಡೆಗಳನ್ನ ಸೃಷ್ಟಿಸಬಹುದು. ಇನ್ನು ಎರಡನೇದು, ಕೆಲಸದಲ್ಲಿ ಆತುರ ಬೇಡ. ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದ್ರೆ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಬದಲಿಗೆ ನೀವು ತಾಳ್ಮೆಯಿಂದಿರಬೇಕು. ಇದರಿಂದ ಪರಿಸ್ಥಿತಿಯನ್ನ ನಿರ್ಣಯಿಸಲು ಸಾಧ್ಯವಾಗ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಾಧ್ಯವಾಗ್ತದೆ. ಇನ್ನು ಮೂರನೇದು, ಎಲ್ಲರನ್ನ ನಂಬಬೇಡಿ. ಕುರುಡು ನಂಬಿಕೆ ವಿನಾಶಕ್ಕೆ ಕಾರಣವಾಗಬಹುದು. ಅದರಿಂದ ಎಲ್ಲರನ್ನ ನಂಬಲು ಹೋಗಬೇಡಿ. ಎಚ್ಚರಿಕೆಯಿಂದ ಸ್ನೇಹ ಬೆಳೆಸಿ ನಿಮ್ಮ ಮಿತಿಗಳನ್ನ ನಿರ್ಮಿಸಿ ಅಂತ ಆಚಾರ್ಯ ಚಾಣಕ್ಯರು ಹೇಳ್ತಾರೆ. ಇನ್ನು ನಾಲ್ಕನೇದು, ವೈಫಲ್ಯಕ್ಕೆ ಹೆದರಬೇಡಿ, ಅದರಿಂದ ಕಲೀರಿ. ಯಾಕಂದ್ರೆ ವೈಫಲ್ಯಕ್ಕೆ ಹೆದರಿ ಹಿಂದೆ ಸರಿಯುವವರು ಜೀವನದಲ್ಲಿ ಎಂದೂ ಕೂಡ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ. ಸೋಲುಗಳಿಂದ ಗೆಲುವಿನ ಪಾಠವನ್ನ ಕಲಿತು ಮುನ್ನಡೆದ್ರೆ ಮಾತ್ರ ಯಶಸ್ಸು ನಿಮ್ಮದಾಗುತ್ತೆ ಅಂತ ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.